ಇದೇ ಇನ್ನೊಂದು ಪ್ರಸಂಗ ನೋಡಿ. ಜಟಾಯು ರಾವಣ ಸೀತೆಯನ್ನ ಹೊತ್ತೊಯ್ದ. ಆ ಸಂದರ್ಭದಲ್ಲಿ ತನಗೆ ಅಷ್ಟು ಯೋಗ್ಯತೆ ಇಲ್ಲ, ರಾವಣ ಜೊತೆ ಹೋರಾಡುವ ಯೋಗ್ಯತೆ ಇಲ್ಲ ಗೊತ್ತಿದ್ರೂ ಕೂಡ, ನಾನು ಹೇಳುವ ಮಾತ್ರದಿಂದ ದ್ರೌಪದಿಯ ವಸ್ತ್ರಾಪಹರಣ ನಿಲ್ಲೋಲ್ಲ ಅಂತ ಗೊತ್ತಿದ್ರೂ ಕೂಡ, ವಿದುರ ಆ ಸಂದರ್ಭದಲ್ಲಿ ದೇವರು ಪ್ರೀತನಾಗ್ಲಿ ಅಂತ ಗಟ್ಟಿಯಾಗಿ ಹೇಳಿದಂತೆ, ಜಟಾಯು ಗೊತ್ತು ಈ ರಾವಣ ಹೊತ್ಕೊಂಡು ಹೋಗೋನೆ, ನನ್ನ ಕೈಲಾಗಲ್ಲ, ಆದ್ರೂ ದೇವರು ಪ್ರೀತನಾಗ್ಲಿ ಅಂತ ತಾನು ಪ್ರಯತ್ನ ಮಾಡಿದ. ರಾವಣನಿಂದ ಹತನಾದ. ಇನ್ನೇನು ಪುಕ ಪುಕ ಜೀವ ಉಳಿದಿತ್ತು, ನೆಲದ ಮೇಲೆ ಬಿದ್ದಿದ್ದಾನೆ. ರಾವಣ ಸೀತೆಯನ್ನ ಹೊತ್ತೊಯ್ದ. ಪ್ರೋಗ್ರಾಮ್ ಕಂಟಿನ್ಯೂ ಆಯ್ತು. ಇವು ಕೆಳಗೆ ಬಿದ್ದ, ಪ್ರಾಣ ಹೋಗ್ತಾ ಇದೆ. ಇವನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ನಂತೆ, ಭಗವಂತ ನಂಗಿನ್ನೇನು ಬೇಡ, ನಾನು ತುಂಬಾ ದಿನ ಈ ಪ್ರಾಣ ಇಟ್ಕೊಂಡು ಮತ್ತೆ ಬದುಕಬೇಕು ಅನ್ನುವ ಬಯಕೆ ನನಗಿಲ್ಲ, ರಾಮ ಬರುವ ತನಕ ನನ್ನ ಪ್ರಾಣ ಇದ್ರೆ ಸಾಕು. ಯಾಕೆಂದ್ರೆ ಸೀತೆ ಅವಳನ್ನ ರಾವಣ ಹೊತ್ತೈದ ಸುದ್ದಿಯನ್ನ ರಾಮನಿಗೆ ಮುಟ್ಟಿಸ್ಬಿಟ್ರೆ ಸಾಕು, ಆಮೇಲೆ ನಾನು ಇದ್ರು ಅಷ್ಟೇ ಹೋದ್ರು ಪರವಾಗಿಲ್ಲ. ಹೀಗೆ ದೇವರಲ್ಲಿ ಪ್ರಾಣ ಭಿಕ್ಷೆಯನ್ನ ಬೇಡಿ ರಾಮ ಬರುವ ತನಕ ಪ್ರಾಣ ಧಾರಣೆ ಮಾಡಿ, ರಾಮ ಬಂದಾಗ ರಾಮನಿಗೆ ಸೀತೆಯನ್ನ ರಾವಣ ಕದ್ದೊಯ್ದ ಸುದ್ದಿಯನ್ನ ತಲುಪಿಸಿ ರಾಮನ ಮುಂದೆ ಪ್ರಾಣ ತ್ಯಾಗ ಮಾಡಿದ್ದಾನೆ. ಯದ್ಯಪಿ ಜಟಾಯುವಿನ ಪ್ರಾಣಕ್ಕೆ ಕಂಟಕನಾದವ ರಾವಣ, ಆದರೂ ರಾಮನ ತೊಡೆಯ ಮೇಲೆ ಪ್ರಾಣ ಬಿಟ್ಟಿದ್ದಾನೆ. ರಾಮ ಅಂತಾನೆ, ನಂಗೆ ನಮ್ಮಪ್ಪನ ಅಂತ್ಯ ಸಂಸ್ಕಾರ ಮಾಡುವ ಯೋಗ ಇಲ್ಲ. ರಾಮ ಇರ್ಲಿಲ್ಲ ದಶರಥನ ಸಂಸ್ಕಾರ ಮಾಡುವಾಗ. ರಾಮ ಅಂತಾನೆ, ನೀನು ನಮ್ಮಪ್ಪನ ಫ್ರೆಂಡ್, ನಿನಗೆ ಮಾಡಿದ್ರೆ ನಮ್ಮಪ್ಪನಿಗೆ ಮಾಡಿದ ಹಾಗೆ ಆಗತ್ತೆ ಅಂತೇಳಿ 14 ಲೋಕದ ಒಡೆಯನಾದ ಮೋಕ್ಷಪ್ರದನಾದ ಶ್ರೀ ರಾಮಚಂದ್ರ ಒಂದು ಹಕ್ಕಿ, ಕ್ಷುದ್ರವಾದ ಒಂದು ಹದ್ದಿಗೆ ಚಿತೆಯನ್ನ ನಿರ್ಮಾಣ ಮಾಡಿ, ಮಕ್ಕಳು ತಂದೆಗೆ ಶ್ರದ್ಧೆಯಿಂದ ಔರ್ಧ್ವ ದೈಹಿಕ ಸಂಸ್ಕಾರವನ್ನ ಮಾಡುವಂತೆ ಮಾಡಿ ಆ ಜಟಾಯುವನ್ನು ಉದ್ಧಾರ ಮಾಡಿದ್ದಾನೆ. ನೋಡಿ, ಇದು ಹಕ್ಕಿ, ಇದೊಂದು ಹದ್ದು, ಆದರೆ ಇದರ ಭಾವನೆ ಕರ್ಮ ಮಾಡುವಾಗ ರಾಮಪ್ರೀತನಾಗಲಿ, ಸಜ್ಜನರಿಗೆ ಒಳಿತಾಗ್ಲಿ, ಯಾವುದು ಎಕ್ಸ್ಪೆಕ್ಟೇಷನ್ ಇಲ್ಲ, ಕೇವಲ ರಾಮಪ್ರೀತನಾಗಲಿ ಅಂತ ಮಾಡಿದ್ದಕ್ಕಾಗಿಯೇ ಎಂತ ಉತ್ತಮವಾದ ಫಲವನ್ನ ತಾನು ಪಡೆದಿದೆ.